ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇಯಾನ್ ಕಾರ್ಡೋಜೋರ್ ಅವರು ಬರೆದಿರತಕ್ಕಂತಹ ವಿಕ್ರಮ್ ಬಾತ್ರಾ PVC ಈ ಒಂದು ಎಕ್ಸರ್ಪ್ನ ಕನ್ನಡದ ಸರಳ ಸಾರಾಂಶವನ್ನು ಈಗ ನಾನಿಲ್ಲಿ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ. ನಂತರ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ವಿಕ್ರಮ್ ಬಾತ್ರಾ PVC ಇಯಾನ್ ಕಾರ್ಡೋಜರ್ ಅವರು ಈ ಒಂದು ಎಕ್ಸರ್ಪ್ಟನ್ನು ಬರೆದಿರ್ತಾರೆ. ಇದರಲ್ಲಿ ಅವರು ತಿಳಿಸ್ತಾ ಇರತಕ್ಕಂಥದ್ದು, ಪರಮವೀರ ಚಕ್ರ ಇದು ಯುದ್ಧದಲ್ಲಿ ತೋರುವ ಧೈರ್ಯಕ್ಕಾಗಿ ನೀಡುವಂತಹ ಭಾರತದ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿಯಾಗಿದೆ. ಶತ್ರುಗಳ ಎದುರು ಅತ್ಯಂತ ವಿಶಿಷ್ಟವಾದ ಶೌರ್ಯ, ಸಾಹಸ, ಪರಾಕ್ರಮ ಅಥವಾ ಆತ್ಮತ್ಯಾಗದ ಕಾರ್ಯವನ್ನು ಮಾಡಿದವರಿಗೆ ಮಾತ್ರ ಈ ಪ್ರಶಸ್ತಿಯು ಸಲ್ಲುತ್ತೆ. ಜನವರಿ 26, 1950ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇದುವರೆಗೂ ಕೇವಲ 21 ವ್ಯಕ್ತಿಗಳಿಗೆ ಮಾತ್ರ ಇದನ್ನು ನೀಡಲಾಗಿದೆ. ಅದರಲ್ಲಿ ವಿಕ್ರಮ್ ಬಾತ್ರಾ ಅವರು ಕೂಡ ಒಬ್ಬರು. ಇಲ್ಲಿ ಮೊದಲಿಗೆ ಪರಮವೀರ ಚಕ್ರ ಈ ಒಂದು ಪ್ರಶಸ್ತಿಯ ಕುರಿತು ಹೇಳ್ತಾ ಇದ್ದಾರೆ. ಪರಮವೀರ ಚಕ್ರ PVC ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾಗಿದೆ. ಇದನ್ನು ಶತ್ರುಗಳ ಸಮ್ಮುಖದಲ್ಲಿ ಅತ್ಯಂತ ಶೌರ್ಯ, ಸಾಹಸ, ಪರಾಕ್ರಮವನ್ನು ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಕ್ಕಂಥವರಿಗೆ ನೀಡಲಾಗುತ್ತೆ. ಇದು 1950 ಜನವರಿ 26ರಿಂದ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಇದುವರೆಗೂ ಕೇವಲ 21 ವ್ಯಕ್ತಿಗಳಿಗೆ ಮಾತ್ರ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರವರು ಸಹ ಈ ಒಂದು 21 ಜನರಲ್ಲಿ ಒಬ್ಬ ಗಣ್ಯರಾಗಿದ್ದಾರೆ. ಇವರು 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ತ್ಯಾಗ, ಶೌರ್ಯದ ಒಂದು ಕೊಡುಗೆಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಇಲ್ಲಿ ವಿಕ್ರಮ್ ಬಾತ್ರಾ ರವರ ಒಂದು ಆರಂಭಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಕ್ರಮ್ ಬಾತ್ರಾರವರು ಶೇರ್ ಶಾ ಅಂತಕ್ಕಂಥ ಹೆಸರಿನಲ್ಲಿ ಪ್ರಸಿದ್ಧರಾಗಿರ್ತಾರೆ. 1974ರಲ್ಲಿ ಹಿಮಾಚಲ ಪ್ರದೇಶದ ಪಾಲಂಪುರದಲ್ಲಿ ಜನಿಸಿದಂಥ ವಿಕ್ರಮ್ ಮತ್ತು ಅವರ ಅವಳಿ ಸಹೋದರ ಟ್ವಿನ್ ಬ್ರದರ್ ವಿಶಾಲ್ ರವರು ಗಿರ್ಧಾರಿ ಲಾಲ್ ಬಾತ್ರಾ ಮತ್ತು ಕಮಲ್ ಕಾಂತಾರವರ ಮಕ್ಕಳಾಗಿರ್ತಾರೆ. ಇವರಿಬ್ಬರಿಗೂ ಸಹ ಟ್ವಿನ್ಸ್ ಆಗಿರೋದ್ರಿಂದ ಲವ್ ಮತ್ತು ಕುಶ್ ಎಂದು ಅಡ್ಡ ಹೆಸರನ್ನ ಇಟ್ಟಿರ್ತಾರೆ. ವಿಕ್ರಮ್ ಎಂಬ ಹೆಸರನ್ನ ಸಂಸ್ಕೃತದಿಂದ ಅನುವಾದಿಸಿದರೆ ಅಮಿತವಾದಂತಹ ಶೌರ್ಯ ಎಂದರ್ಥ ಬರುತ್ತೆ. ಈ ಅರ್ಥವು ನಂತರ ಭವಿಷ್ಯವಾಣಿಯಂತೆ ಸಾಬೀತಾಗುತ್ತೆ. ಅವರ ತಂದೆ ಭಾರತದ ಕ್ರಾಂತಿಕಾರಿಗಳು ಮತ್ತು ಸ್ವತಂತ್ರ ಹೋರಾಟಗಾರರ ಮಲಗುವ ಸಮಯದ ಕಥೆಗಳನ್ನು ಹೇಳುವ ಮೂಲಕ ಅವರಲ್ಲಿ ರಾಷ್ಟ್ರೀಯ ಒಂದು ಹೆಮ್ಮೆಯ ಭಾವನೆಯನ್ನು ಬೆಳೆಸಿದ್ರು. ಈ ಕಥೆಗಳು ಇಬ್ಬರು ಹುಡುಗರ ಮೇಲೆ ಶೌರ್ಯ ಮತ್ತು ತ್ಯಾಗದ ಶಾಶ್ವತೆಯ ಒಂದು ಮುದ್ರೆಯನ್ನು ಒತ್ತಿದ್ವು. ವಿಕ್ರಮ್ ಅವರು ಒಂದು ನಿರ್ಭೀತ ಸ್ವಭಾವ ಅವರ ಯೌವನದಲ್ಲೇ ಸ್ಪಷ್ಟವಾಗಿತ್ತು. ಅವರು ಒಮ್ಮೆ ಚಲಿಸುತ್ತಿದ್ದ ಶಾಲೆಯ ಒಂದು ಬಸ್ನಿಂದ ಬಿದ್ದು ಹೋಗ್ತಾ ಇದ್ದಂತಹ ಇನ್ನೇನು ವಾಹನದ ಅಡಿಗೆ ಸಿಲುಕು ಬೀಳ್ತಾ ಇದ್ದಂತಹ ಒಂದು ಚಿಕ್ಕ ಹುಡುಗಿಯನ್ನ ರಕ್ಷಿಸಲು ಬಸ್ಸಿನಿಂದ ಜಿಗಿದಿರ್ತಾರೆ. ಈ ರೀತಿಯ ಒಂದು ಸಾಹಸವನ್ನು ಅವರ ಯುವಕರಾಗಿದ್ದಾಗಲೇ ಮಾಡಿದ್ರು. ಇನ್ನು ಅವರು ಕಾಲೇಜಿನಲ್ಲಿ ಅವರ ಉತ್ತರ ವಲಯದ ಅತ್ಯುನ್ನತ NCC ಏರ್ ವಿಂಗ್ ಕೆಡಿಟ್ ಅನ್ನ ಪಡೆದಿರ್ತಾರೆ. ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. 1996ರಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸೇರಿರ್ತಾರೆ. ಇನ್ನು ಆ ವಿಕ್ರಮ್ ಬಾತ್ರಾರವರ ಒಂದು ಯುದ್ಧ, ಅದರಲ್ಲೂ ಕಾರ್ಗಿಲ್ ಯುದ್ಧದ ಆರಂಭ 1999ರ ಆರಂಭದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಶಾಂತಿಯ ಬಗ್ಗೆ ಚರ್ಚಿಸ್ತಾ ಇದ್ದಾಗ ಪಾಕಿಸ್ತಾನ ಸೇನೆಯು ರಹಸ್ಯವಾಗಿ ನಿಯಂತ್ರಣ ರೇಖೆಯನ್ನ LOCಯನ್ನ ದಾಟಿ ಭಾರತದ ಗಡಿಯೊಳಗೆ ನುಸುಳಿರುತ್ತೆ. ಅವರು ಕಾರ್ಗಿಲ್ ಬೆಟ್ಟಗಳಲ್ಲಿನ ಪ್ರಮುಖ ಸ್ಥಳಗಳನ್ನು ಆಕ್ರಮಿಸಿಕೊಳ್ತಾರೆ. ಇದು ನಿಯಂತ್ರಣ ರೇಖೆಯಿಂದ ಸುಮಾರು 4ರಿಂದ 8 ಕಿಲೋಮೀಟರ್ ದೂರದಲ್ಲಿದ್ದು ಲಡಾಖ್ ಅನ್ನ ಜಮ್ಮು ಮತ್ತು ಕಾಶ್ಮೀರದಿಂದ ಉಳಿದ ಭಾಗಗಳಿಂದ ಪರಿಣಾಮಕಾರಿಯಾಗಿ ಕಡಿತಗೊಳಿಸಿರುತ್ತೆ. ಆ ಒಂದು ಸಮಯ ಮತ್ತು ಆ ಪರಿಸರ ಅತ್ಯಂತ ಕ್ರೂರವಾಗಿರುತ್ತೆ. ಅಲ್ಲಿ ಯುದ್ಧಗಳು 15,000 ಮತ್ತು 19,000 ಅಡಿಗಳ ನಡುವಿನ ಅಂತರದಲ್ಲಿ ಒಂದು ತೆಳುವಾದ ಮತ್ತು ಆಮ್ಲಜನಕ ರಹಿತ ಗಾಳಿಯಲ್ಲಿ ನಡೀತಾ ಇರುತ್ತೆ. ಸೈನಿಕರು ಭಾರಿ ಪ್ರಮಾಣದ ಮದ್ದುಗುಂಡುಗಳನ್ನು ಹೊತ್ತುಕೊಂಡು ಎತ್ತರವಾಗಿರುವ ಬೆಟ್ಟಗಳನ್ನು ಹತ್ತಬೇಕಾಗಿರುತ್ತೆ. ಆ ಭೂಪ್ರದೇಶವು ಹಿಮಪದರದಿಂದ ಕೂಡಿರುತ್ತೆ ಮತ್ತು ಶತ್ರುಗಳ ಗುಂಡಿನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವುದೇ ನೈಸರ್ಗಿಕವಾದಂತಹ ಒಂದು ಮರೆ ಇರೋದಿಲ್ಲ. ಇಲ್ಲಿ ಕ್ಯಾಪ್ಟನ್ ಬಾತ್ರಾ ಅವರನ್ನ 13ನೆಯ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ ಜಾಕ್ ರೈಫ್ಗೆ ನಿಯೋಜಿಸಲಾಗಿರುತ್ತೆ. ಜೂನ್ 14ರಂದು ಅವರು ಬೆಟಾಲಿಯನ್ಗೆ .1540 ಅನ್ನ ವಶಪಡಿಸಿಕೊಳ್ಳಲು ಆದೇಶಿಸಲಾಯಿತು. ಇದು ಒಂದು ನಿರ್ಣಾಯಕ ಶಿಖರ ಆಗಿರುತ್ತೆ. ಅಲ್ಲಿಂದ ಶತ್ರುಗಳು ಕ್ಷಿಪಣಿಗಳ ಮೂಲಕ ಭಾರತೀಯ ಹೆಲಿಕಾಪ್ಟರ್ಗಳನ್ನು ಒಡೆದುಳಿಸ್ತಾ ಇರ್ತಾರೆ. ಬಾತ್ರಾ ಅವರು ಡೆಲ್ಟಾ ಕಂಪನಿ ಮತ್ತು ಲೆಫ್ಟಿನೆಂಟ್ ಸಂಜೀವ್ ಜಮ್ವಾಲ್
ಅವರ ಬ್ರಾವೋ ಕಂಪನಿಗೆ ಈ ದಾಳಿಯ ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ವಿಜಯವನ್ನ ಖಚಿತಪಡಿಸಲು ರೇಡಿಯೋ ಸಂಕೇತವನ್ನ ಕೇಳಿದಾಗ ಜಮ್ವಾಲ್ ಓ ಹೌದು ಹೌದು ಎಸ್ ಎಸ್ ಅಂತ ಕೂಗ್ತಾ ಇರ್ತಾರೆ. ಬಾತ್ರಾ ಪ್ರಸಿದ್ಧವಾದ ದಿಲ್ ಮಾಂಗೆ ಮೋರ್ ಎಂಬ ಪದವನ್ನ ಆರಿಸಿಕೊಳ್ತಾರೆ. ಬಾತ್ರಾರವರು ಬೆಟ್ಟದ ಹಿಂಬದಿಯಿಂದ ದಾಳಿ ಮಾಡಲು ನಿರ್ಧರಿಸಿರ್ತಾರೆ. ಇದು ಶತ್ರುಗಳು ನಿರೀಕ್ಷಿಸದ ಒಂದು ಪ್ಲಾನ್ ಆಗಿರುತ್ತೆ. ಮತ್ತೆ ಆ ಒಂದು ಪಾಕಿಸ್ತಾನಿ ಸೈನಿಕರನ್ನ ಹತ್ತಿಕ್ಕೆಯ ಒಂದು ಪ್ಲಾನ್ ಆಗಿರುತ್ತೆ. ರೇಡಿಯೋ ಮೂಲಕ ಶತ್ರು ಕಮಾಂಡರ್ ವ್ಯಂಗ್ಯವಾಡಿದರೂ ಸಹ ಬಾತ್ರಾ ತೀವ್ರ ಗುಂಡಿನ ದಾಳಿಯ ನಡುವೆಯೂ ಸಹ ತಮ್ಮ ತಂಡವನ್ನ ಮುನ್ನಡೆಸ್ತಾರೆ. ಬೆಳಗಿನ ಜಾವ 4:35ಕ್ಕೆ ವಿಕ್ರಮ್ ಬಾತ್ರಾರವರು ತಮ್ಮ ಯಶಸ್ಸಿನ ಸಂಕೇತವನ್ನ ರೇಡಿಯೋ ಮೂಲಕ ತಿಳಿಸ್ತಾರೆ. ಅವರು ಆ ಶಿಖರದ ಮೇಲೆ ಭಾರತೀಯ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಇದು ಒಂದು ಗಮನಾರ್ಹ. ಈ ಕಾರ್ಯಾಚರಣೆ ಸಮಯದಲ್ಲಿ ಅವರ ಕಂಪನಿಯು ಯಾವುದೇ ಸಾವು ನೋವುಗಳನ್ನು ಅನುಭವಿಸಲಿಲ್ಲ. ಈ ವಿಜಯವು ದ್ರಾಸ್ ಸೆಕ್ಟರ್ನಲ್ಲಿ ಯುದ್ಧದ ದಿಕ್ಕನ್ನೇ ಬದಲಾಯಿಸುತ್ತೆ. ಇನ್ನು ಕೊನೆಯ ಕಾರ್ಯಾಚರಣೆ .4875 ಜೂನ್ 30ರಂದು ಬೆಟಾಲಿಯನ್ ಮುಶೋಕ್ ಕಣಿವೆ ತೆರಳುತ್ತೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ 1A ಮೇಲೆ ಹಿಡಿತ ಸಾಧಿಸಬಲ್ಲಂತಹ ಒಂದು ಆಯಕಟ್ಟಿನ ಸ್ಥಳವಾದ .4875 ಅನ್ನ ವಶಪಡಿಸಿಕೊಳ್ಳಬೇಕಾಗಿರುತ್ತೆ. ಅನಾರೋಗ್ಯವಿದ್ದರೂ ಕೂಡ ಸ್ವತಃ ತಾವೇ ಪ್ರೇರಿತರಾಗಿ ವಿಕ್ರಮ್ ಬಾತ್ರಾ ಆ ಯುದ್ಧಕ್ಕೆ ತೆರಳುತ್ತಾರೆ. ವಿಕ್ರಮ್ ಜ್ವರದಿಂದ ಬಳಲ್ತಾ ಇರ್ತಾರೆ ಮತ್ತೆ ಕಂಬಳಿಯನ್ನ ಹೊದ್ದುಕೊಂಡಿರ್ತಾರೆ. ಆದರೂ ಸಹ ಪರಿಸ್ಥಿತಿ ಗಂಭೀರವಾದಾಗ ದಾಳಿಯ ನೇತೃತ್ವವನ್ನ ವಹಿಸಲು ಅವರು ಪಟ್ಟು ಹಿಡಿತಾರೆ. ಮತ್ತೆ ಅವರು ವೈಯಕ್ತಿಕವಾಗಿ ಹಲವಾರು ಬಂಕರ್ಗಳನ್ನ ತೆರವುಗೊಳಿಸ್ತಾರೆ, ಗ್ರೆನೇಡ್ಗಳನ್ನ ಎಸೆಯುತ್ತಾರೆ, ಮತ್ತೆ AK-47 ಬಳಸಿಕೊಂಡು ಶತ್ರುಗಳನ್ನ ಕೊಲ್ತಾರೆ. ಅವರು ಸಹ ಸೈನಿಕರೊಬ್ಬರು ಗಾಯಗೊಂಡಾಗ ಜೂನಿಯರ್ ಕಮಿಷನ್ಡ್ ಆಫೀಸರ್ ಒಬ್ಬರು ಸಹಾಯ ಮಾಡಲು ಮುಂದಾದರು. ಆದರೆ ಬಾತ್ರಾ ಅವರನ್ನ ಪಕ್ಕಕ್ಕೆ ತಳ್ಳುತ್ತಾರೆ. JOC ವಿವಾಹಿತರಾಗಿದ್ದು ಅವರಿಗೆ ಕುಟುಂಬವಿದೆ ಅಂತ ನೆನಪಿಸ್ತಾರೆ. ಸೈನಿಕನನ್ನ ರಕ್ಷಿಸುವಾಗ ವಿಕ್ರಮ್ ಅವರ ಎದೆಗೆ ಗುಂಡು ತಗಲಿ ಅವರು ಮರಣ ಹೊಂದುತ್ತಾರೆ. ತಮ್ಮ ನಾಯಕನನ್ನ ಕಳೆದುಕೊಂಡದ್ರಿಂದ ಆಕ್ರೋಶಗೊಂಡ ಬಾತ್ರಾ ಮತ್ತೆ ಅವರ ಸೈನಿಕರು ಹೊಸ ಹುರುಪಿನಿಂದ ದಾಳಿ ಮಾಡಿ ಶತ್ರುಗಳ ಶಿಖರವನ್ನ ವಶಪಡಿಸಿಕೊಳ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರವರು ಪರಮ ತ್ಯಾಗ ಮಾಡಿದ ಅವರಿಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಅವರು ಒಮ್ಮೆ ತಮ್ಮ ಸ್ನೇಹಿತರಿಗೆ ಭವಿಷ್ಯವಾಣಿಯಂತೆ ಹೀಗೆ ಹೇಳಿರ್ತಾರೆ, ನಾನು ವಿಜಯದ ರಾಷ್ಟ್ರಧ್ವಜವನ್ನು ಹಾರಿಸಿ ಹಿಂತಿರುಗುತ್ತೇನೆ ಅಥವಾ ಅದರಲ್ಲಿ ಸುತ್ತುವರಿಯಲ್ಪಟ್ಟು ಹಿಂತಿರುಗುತ್ತೇನೆ, ಆದರೆ ನಾನು ಖಂಡಿತವಾಗಿ ಹಿಂತಿರುಗುತ್ತೇನೆ. ಅವರ ಪಾರ್ಥಿವ ಶರೀರವನ್ನ ಪಾಲಂಪುರಕ್ಕೆ ತರಲಾಯಿತು. ಅಲ್ಲಿ 25,000ಕ್ಕೂ ಹೆಚ್ಚು ಜನರು ಶ್ರದ್ಧಾಂಜಲಿಯನ್ನ ಸಲ್ಲಿಸಲು ಸೇರಿರ್ತಾರೆ. ಅವರ ಒಂದು ಸಂಕೇತ ನಾಮ, ಅವರ ಒಂದು ಕೋಡ್ ನೇಮ್ ಶೇರ್ ಶಾ ಮತ್ತು ಅವರ ಘೋಷವಾಕ್ಯ ದಿಲ್ ಮಾಂಗೆ ಮೋರ್ ಭಾರತೀಯ ರಾಷ್ಟ್ರೀಯ ಜನಪದದ ಭಾಗವಾಗಿದೆ. ಇದು ಭಾರತೀಯ ಸಶಸ್ತ್ರ ಪಡೆಗಳ ಹಿಂದಿನ ಮತ್ತೆ ಮುಂದಿನ ಪೀಳಿಗೆಯನ್ನ ಪ್ರೇರೇಪಿಸುತ್ತಲೇ ಇರುತ್ತದೆ ಅಂತಕ್ಕಂಥದ್ದನ್ನ ಇಯಾನ್ ಕಾರ್ಡೋಜರ್ ಅವರು ವಿಕ್ರಮ್ ಬಾತ್ರಾ PVC-ನಲ್ಲಿ ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ತಿಳಿಸಿರ್ತೇನೆ. ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.